Hello guys, welcome back to my channel. This is Abhishek. Good morning from early ಮಾರ್ನಿಂಗೆ ಆಂಜನೇಯ ಸ್ವಾಮಿನ ದರ್ಶನ. ಅರ್ಲಿ ಮಾರ್ನಿಂಗೆ ನೈಟ್ ಶಿಫ್ಟ್ ಇದ್ದಿದ್ದ ಕಾರಣದಿಂದ ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ಬಿಟ್ಟೆ. ಸೊ ಅದಕ್ಕೆ ಚಿಕ್ಕದಾಗಿ ಒಂದು ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ನನ್ನ ಜೊತೆ ಯಾರು ಬರ್ತಿದ್ದಾರೆ ಅಂತ. ಒಬ್ಳು ವಾಕಿಂಗಾ ಬಾ ಹೋಗೋಣ, ಬಾ ಸೈಡ್ ಹೋಗೋಣ. ಈಗ ಎಕ್ಸಾಕ್ಟು 5:30 ಆಗಿದೆ. ಸೊ ನಾನು ಒಂದು 4:30 ಹಂಗೆ ಎದ್ದೇಳಿದೆ. ಆಂಜನೇಯ ಸ್ವಾಮಿ ಜೈ ಶ್ರೀರಾಮ್. ಏನು ಕತ್ಲು ಏನೂ ಕಾಣಿಸೋದೇ ಇಲ್ಲ. ಸೊ ಅದಕ್ಕೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಇಲ್ಲಿದಂತ ನೀವೇ ನೋಡಿ. ಅದಕ್ಕೆ ವಿಡಿಯೋ ಇನ್ನು ಸ್ವಲ್ಪ ಬೆಳಕಾದ್ಮೇಲೆ ಮಾಡ್ತೀನಿ. ಇವಾಗ ತಾನೇ ಬೆಳಕಾಗ್ತಿದೆ ನೋಡಿ, ಬೆಳಕಾಗ್ತಿದೆ. ಬಟ್ ಸ್ವಲ್ಪ ಬೆಳಕಾಗ್ತಿದೆ. ಎಕ್ಸಾಕ್ಟ್ ಈಗ 6 ಆಗಿದೆ, ಬೆಳಕಾಗ್ತಿದೆ. ಯಾವ ಥರ ಇದೆ ವ್ಯೂ ನೋಡಿ. ಅರ್ಲಿ ಮಾರ್ನಿಂಗ್ ರೈತರೆಲ್ಲ ಮಾರ್ಕೆಟ್ಗೆ ಹೋಗ್ತಿದ್ದಾರೆ. ನಾವು ವಾಕಿಂಗ್ ಹೋಗ್ತಿದ್ದೀವಿ. ಇನ್ನು ತುಂಬ ಜನ ವಾಕಿಂಗೆಲ್ಲ ದೊಡ್ಡವರೆಲ್ಲ ವಾಕಿಂಗ್ ಮಾಡ್ತಿದ್ದಾರೆ. ಸ್ವಲ್ಪ ಒಂದು 50-55 ಏಜ್ ಇರೋರು ಎಲ್ಲ ವಾಕಿಂಗ್ ಬರ್ತಾರೆ ನಮ್ಮ ರೋಡಲ್ಲಿ ಅರ್ಲಿ ಮಾರ್ನಿಂಗ್. ನಮಗೆ ಸಿಟಿ ನಿಯರ್ ಅಲ್ಲ, ಸೊ ಅದಕ್ಕೆ ಸಿಟಿ ಕಡೆಯಿಂದ ಎಲ್ಲರೂ ಹಾಲಾಕ್ಸ್ಕೊಳಕ್ಕೆ ಎಲ್ಲ ಬಂದಾಗ ಹಿಂಗೆ ವಾಕಿಂಗ್ ಬಂದ್ಬಿಟ್ಟು ಹಾಲಾಕ್ಸ್ಕೊಂಡು ಹಂಗೆ ಮನೆಗೆ ಹೋಗ್ತಾರೆ. ವಾಕಿಂಗ್ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಯಾಕಂತಂದರೆ ನಮಗೆ ಲೋನ್ಲಿ ಫೀಲ್ ಆದಾಗ ಮಾತ್ರ ಒಂದು ಬೆಸ್ಟ್ ಮೆಡಿಸನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ತುಂಬ ಬೇಜಾರಾದಾಗ ನಾನು ಹಿಂಗೆ ಬರ್ತೀನಿ ಆಚೆ ಕಡೆ. ಹಾಗಂತ ನನಗೆ ಬೇಜಾರಾಗಿದೆ ಅಂತೇನಿಲ್ಲ, ಬಟ್ ನನಗೆ ತುಂಬ ಇಷ್ಟ ಅರ್ಲಿ ಮಾರ್ನಿಂಗು ಈ ಥರ ವಾಕ್ ಮಾಡಬೇಕಂತಂದರೆ ಒಬ್ಬಂಟಿಯಾಗಿ. ನೀವು ಅಷ್ಟೇ ಅರ್ಲಿ ಮಾರ್ನಿಂಗು. ನಾ ಯಾವಾಗ ಗುರುಗುರು ಅಂತಿದ್ದೆ. ಇಲ್ಲಿ ಕಾಣಿಸಲ್ಲ ನಾಯಿ, ಇಲ್ಲಾಂದರೆ ತೋರಿಸ್ತಿದ್ದೆ ನಿಮಗೆ. ನನ್ನ ಜೊತೆ ಬರ್ತಿರೋ ನಾಯಿ ಸಂಚಾರಕ್ಕೆ ಹೋಗಿದೆ ಎಲ್ಲೋ. ಮತ್ತು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಆ ಗುಡ್ಡ, ನಾನು ಹತ್ರಕ್ಕೆ ಬಂದೇ ಬಿಟ್ವಿ. ಅಲ್ಲಿ ಹೋಗ್ತೀನಿ ರೀ. ಈಗ ಅಲ್ಲೋಗಿ ತೋರಿಸ್ತೀನಿ. ಅರ್ಲಿ ಮಾರ್ನಿಂಗ್ ಎಲ್ಲರೂ ವಾಕಿಂಗ್ ಹೋಗಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮೈಂಡ್ ರಿಲ್ಯಾಕ್ಸೇಷನ್ ಇರ್ತದೆ. ಹಳ್ಳಿ ಕಡೆ ಇರೋರಿಗೆ ಇದು ಬೆಸ್ಟು. ಇನ್ನು ಸಿಟೀಸ್ ಅಂತೀರ, ಅಲ್ಲೇ ರೋಡ್ಗಳಲ್ಲೇ ಓಡಾಡಬೇಕಾಗುತ್ತೆ. ಅರ್ಲಿ ಮಾರ್ನಿಂಗೆ ಕ್ಲಿಯರಾಗಿರೋ ಏರ್ ಸಹ ಸಿಗೋಲ್ಲ ನಮ್ಮ ಗಾಡಿ ಉಸಿರಾಡೋಕ್ಕೆ. ಬಟ್ ಹಳ್ಳಿ ಕಡೆ ಬೆನಿಫಿಟ್ ಇದೊಂದು. ಬಟ್ ಚೆನ್ನಾಗಿರ್ತದೆ ಅರ್ಲಿ ಮಾರ್ನಿಂಗು ವಾಕಿಂಗ್ ಹೋಗೋದು. ಮೈಂಡೆಲ್ಲ ತುಂಬ ಫ್ರೀಯಾಗಿರ್ತದೆ ಅವತ್ತೆಲ್ಲ. ನಾನು ಅದೊಂದು ಪರ್ಪಸ್ಗೆ ಮಾತ್ರ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ಈ ಥರ ಒಬ್ಬನೇ ಓಡಾಡ್ತಾ ಇರ್ತೀನಿ. ಇನ್ನೊಂದು ಏನಪ್ಪ ಹೇಳ್ಬೇಕಂತಂದರೆ, ಈಗ ಕಾಣಿಸ್ತಾ ಇದ್ದೀನಿ, ಬೆಳಕು ಬಂತು ನೋಡಿ. ಇದೇ RTO ಆಗಿತ್ತು. ಸೊ RTO ಆಫೀಸ್ ಇರೋ ಕಾರಣದಿಂದ ಹಿಂಗೆ ಸುತ್ತಾಕೊಂಡು ಹೋಗ್ಬೇಕು. ಅದಕ್ಕೆ ಸುತ್ತಾಕೊಂಡು ಹೋಗ್ತಿದ್ದೀನಿ. ನಿಯರ್ 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ಬಂದಿದ್ದೀನಿ. ಏನು ಕತ್ಲಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಮಾಡ್ತಿದ್ದೆ. ನನ್ನ ಜೊತೆ ಬಂದವನು ಹಾಗೆ ಹೋಗ್ಬಿಟ್ಟ. ಇಲ್ಲಾಂದಿದ್ರೆ ಅವನು ವಿಡಿಯೋದಲ್ಲಿ ಬರ್ತಿದ್ದ. ಎಷ್ಟು ಪೀಸಾಗಿದೆ ಅಂದರೆ ಅರ್ಲಿ ಮಾರ್ನಿಂಗು ನವಿಲುಗಳು ಆಗಲೇ ಕರೀತಾ ಇತ್ತು. ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ನೋಡಿ. ಎಂಥ ಪಕ್ಷಿಗಳೆಲ್ಲ ಇದ್ದಾವೆ ಇಲ್ಲಿ. ಚಿಕ್ಕ ಪಕ್ಷಿಗಳು ನಾನೇ ನೋಡಿಲ್ಲ, ವಿಚಿತ್ರವಾಗಿದ್ದಾವೆ. ಬ್ಲ್ಯಾಕ್ ಕಲರು ನೋಡಿ. ರೋಡು ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ದೇವಸ್ಥಾನ ಕಟ್ಟಂಗಿದ್ದಾರಪ್ಪ. ಇದೆಲ್ಲ ದೇವಸ್ಥಾನ ಏನೋ ಅಂತ ನನಗೆ ಗೊತ್ತಿಲ್ಲ, ಬಟ್ ದೇವಸ್ಥಾನನೇ ಅಂತ ಅಂದ್ಕೊತೀನಿ. ಮೆಟ್ಲೆಲ್ಲ ದೊಡ್ಡದಾಗೈತಲ್ಲ. ಅರ್ಲಿ ಮಾರ್ನಿಂಗ್ ಈ ಥರ ಔಟ್ಸೈಡ್ ಬರೋದೇ ಒಂಥರ ಸೂಪರ್. ಯಾರು ಈ ಥರ ಹ್ಯಾಬಿಟ್ ಇದೆಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೋಡೋಣ. ಆ ಬೆಟ್ಟದ ಹತ್ರಕ್ಕೆ ಹೋಗೋ ದಾರಿ ಹಿಂಗೆ ಹೋಗ್ಬೋದು. ಬಟ್ ಇದೆಲ್ಲ ಫಸ್ಟು ಈ ಬೆಟ್ಟ ರೀಜನಲ್ಲಿ ಹೆಂಗಿರ್ತದೆ ಅಂತ ಗೊತ್ತಾ? ಕಲ್ಲು ಮುಳ್ಳು ಎಲ್ಲ ಜಾಸ್ತಿ ಇರ್ತೈತಲ್ಲ, ಎಲ್ಲ ಮಾಡಿ ಈ ಥರ ಮಾಡ್ತಿದ್ದಾರೆ. ಅಂಬಾಜಿ ಬೆಟ್ಟ ನೋಡ್ತೀರಾ ಯಾವ ಥರ ಇದೆ ಅಂತ. ಬಟ್ ಇವತ್ತು ಏನಂತಂದರೆ ನೆನ್ನೆ ಥರ ವ್ಯೂ ಇರಲಿಲ್ಲ ನೋಡಿ. ವ್ಯೂ ಯಾವ ಥರ ಇದೆ, ಇಲ್ಲಾಂದರೆ ಇನ್ನೂ ಸಕ್ಕತ್ತಾಗಿರ್ತಾಯಿತ್ತು ಅರ್ಲಿ ಮಾರ್ನಿಂಗ್ ನೋಡೋಕ್ಕೆ. ಮಂಜು ಚೆನ್ನಾಗಿ ಇದು
ಫಾಗ್ ಟೈಮ್ ಇದೆ. ಯಾವ ಥರ ಇದೆ ನೋಡಿ ವ್ಯೂ, ಯಾವ ಥರ ಇದೆ ನೋಡಿ ವ್ಯೂ. ಇದು ಮಾತ್ರ ಸೂಪರ್. ಇಂಥ ಹತ್ರ ಒಂದು ಮನೆ ಕಟ್ಕೊಬಿಟ್ಟು ಅಲ್ಲಿ ಮಾರ್ನಿಂಗ್ ಎದ್ದೇಳಿ ಬೆಟ್ಟ ನೋಡ್ತಿದ್ರೆ ಸೂಪರ್. ಅದಕ್ಕೆ ಇಲ್ಲಿ ನಿಯರ್ ನಮ್ಮೂರ ಹತ್ರ ಒಂದು ಲೇಔಟ್ ಮಾಡಿದ್ದಾರೆ. ಎಷ್ಟು ಎಕ್ಸ್ಪೆನ್ಸಿವ್ ಅಂತಂದ್ರೆ ಅಷ್ಟೇ ಎಕ್ಸ್ಪೆನ್ಸಿವ್ ಒಂದು ಸೈಟ್. ಏನೋ ದುಡ್ಕೊಂಡು ತಿಂತೀವ, ಮನೆ ಕಟ್ಕೊಳಕ್ಕೆ ಗುರು. ಆ ಪ್ರೈಸ್ಗೆಲ್ಲ ನಾವು ಬೀಟ್ ಮಾಡೋಕ್ಕಾಗಲ್ಲ. ಇಲ್ಲ ನನ್ನ ಪ್ರೈಸ್ಗೆ ಆಗಿದ್ದಿದ್ರೆ ತಗೊಬಿಡ್ತಿದ್ದೆ. ಇಲ್ಲಿ ನೋಡಿ ಗುಣಿ ಎಲ್ಲ ಅಗದು ನೀರು ಬಂದಿರೋದು. ಏನೋ ಕರೀತಾ ಇದೆ ಗುರು ಇಲ್ಲಿ. ಇಲ್ಲೆಲ್ಲ ಬಂದು JCB ಎಲ್ಲ ಕೆಲಸ ಮಾಡಿದೆ. ಇದ್ರ ಮೇಲಕ್ಕೆ ಹೆಂಗೆ ಹೋಗೋದು? ಇದೇ ನಾನು ಹೇಳಿದ ಬೆಟ್ಟ ನೋಡಿ ಯಾವ ಥರ ಇದೆ. ಆ ಕಲ್ಲು ಕಾಣ್ತಿದೆಯಲ್ಲ, ಅದೇ ಕಲ್ಲು ನಾನು ಹೇಳಿದ್ದು. ಆ ಮಧ್ಯದಲ್ಲಿ ನೀರು ಬರ್ತಾ ಇರ್ತದೆ. ನೀರು ಇಲ್ಲಿಂದ ಇಳಿಬೇಕು ಗುರು. ಇಲ್ಲಿಂದ ಇಳಿದು ಹಂಗೆ ಹೋಗ್ಬೇಕು. ಓ, ಈ ಪಾಪಸ್ಗಳಿಗೆ ಸಿಕ್ಕಿದ್ರೆ ಇಲ್ಲ ಕತೆ. ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಐತೆ ಅಲ್ಲಿಗೆ ಹೋಗೋದು. ನಾವು ಬ್ಯಾಗ್ಸ್ ಎಲ್ಲಿಡ್ತಿದ್ರು ಅಂತ ತೋರಿಸ್ತೀನಿ ಬನ್ನಿ. ಅದು ಪಾಸಿಬಲ್ ಅಂದ್ಕೊತೀನಿ ಅದು ತೋರ್ಸೋಕ್ಕೆ, ಅದಕ್ಕೆ ಅದನ್ನೇ ತೋರಿಸ್ತೀನಿ. ಮುಳ್ಳುಗಳು ಅದು ತೋರಿಸಿದ್ನಲ್ಲ ಕಲ್ಲು ನಿಮಗೆ, ಅದು ಕಲ್ಲು ಹಿಂದೆನೇ ಇಕ್ತಿದ್ದು ಅಕ್ಕ. ಆ ಕಡೆ ಎಲ್ಲ ಹೋಗೋಕೆ ಆಗಲಿಲ್ಲ, ತುಂಬ ಟ್ರೈ ಮಾಡಿದೆ. ಸೊ ಅದೇ ಕಲ್ಲು ಹತ್ರನೇ ನಾವು ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಬಾಕ್ಸಿಗೆಲ್ಲ ಅವತ್ತು ಕೊಡ್ತಾಯಿದ್ರಲ್ಲ ಫುಡ್ಡು, ತಿಂದಿರೋ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಿದ್ವು ಅವತ್ತು ಬೆಟ್ಟಕ್ಕೆ. ನಮ್ಮ ಸ್ಕೂಲು SLCಯಲ್ಲಿ ಒಂದು 18 ಮೆಂಬರ್ಸ್ ಇದ್ವು ಅಷ್ಟೇ ನಾವು. ಸೊ 18 ಮೆಂಬರ್ಸಲ್ಲಿ ಗರ್ಲ್ಸು 5 ಮೆಂಬರ್ಸ್ ಮಾತ್ರ ಇದ್ದರು, ಮಿಕ್ದವರೆಲ್ಲ ಬಾಯ್ಸೇ ಇದ್ದಿದ್ದು. ಬಾಯ್ಸಲ್ಲಿ ಒಂದು 7 ಮೆಂಬರ್ಸು. ನಾನು, ಮನೋಜು, ಅರವಿಂದು, ಗಿರೀಶು, ಮುರಳಿ, ಅರ್ಬಾಜು, ಮುಬಾರಕ್, ಇಷ್ಟು ಜನ ಮಾತ್ರ ಹೋಗಿದ್ವಿ. ಮಿಕ್ದವರೆಲ್ಲ ಬಂದಿರಲಿಲ್ಲ ಅವತ್ತು, ಮಿಸ್ ಬೈತಾರೆ ಅಂತ. ನಾವು ಅವತ್ತು ಹೋಗಿ ಪ್ಯಾಂಟ್ಗಳೆಲ್ಲ ಹರ್ಕೊಂಡು, ಅಯ್ಯಪ್ಪ ಯಾವತ್ತಿಗೂ ಮರೆಯಲ್ಲ ಗುರು. ಚೆನ್ನಾಗಿತ್ತು ಬೆಟ್ಟ ಮಾತ್ರ ಸಖತ್ತಾಗಿತ್ತು. ಮೇಲೆ ಹೋಗಿ ಎಲ್ಲ ಊಟ ಮಾಡಿಕೊಂಡು ಅವತ್ತು ಅಲ್ಲಿಂದ ಹಂಗೆ ಕೈಲಾಸಗಿರಿಗೆ ಹೋಗಿ ಅಲ್ಲಿ ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಬಂದಿದ್ದೆವು. ಮನೆಗೆ ಬರೋಳಗಡೆ 6 ಗಂಟೆ. ಅಲ್ಲಿಂದ ಮನೆಗೆಲ್ಲ ಹೋಗಿ ನಾಳೆ ಸ್ಕೂಲ್ಗೆ ಬಂದಿದ್ದ ತಕ್ಷಣ ಮಿಸ್ಗೆ ಯಾರೋ ಹೇಳ್ಬಿಟ್ಟಿದ್ದಾರೆ, ಹಿಂಗೆ ಬೆಟ್ಟಕ್ಕೆ ಹೋಗಿದ್ರು ಮೇಡಮ್ ಇವರೆಲ್ಲ ಅಂತ. ನಮಗೆ ಅವತ್ತು ಫುಲ್ಲು ಬೆಣ್ಣು ನಿಕ್ಕಲ್ಲು. ನಾವು ಒಂದು ದಿನ ಏಟುಗಳು ತಿಂದಿರೋ ಮನೆಗೆ ಹೋದರೆ ತುಂಬ ಸಂತೋಷ ಆಗ್ತಿತ್ತು. ಅಂಥ ದಿನಗಳವು. ಇವಾಗ ಮಕ್ಕಳನ್ನ ಯಾರನ್ನ ಹೊಡೆದ್ರೆ ಕೇಸಿಗೆ ಬಿಡ್ತಾರೆ ಪೊಲೀಸ್ ಸ್ಟೇಷನ್ಸಲ್ಲೆಲ್ಲ. ಅಂಥ ಕಾಲ ಬಂದುಬಿಟ್ಟಿದೆ ಈಗ. ತುಂಬ ಸೆನ್ಸಿಟಿವ್ ಈಗಿನ ಮಕ್ಕಳು. ನಾವು ಅವಾಗ ನಮ್ಗೆ ಹೆಂಗೆ ಬೆಣ್ಣು ಕಿತ್ತಿದ್ರು ಅಂತಂದರೆ, ಇದೆಲ್ಲ ಕಾಡೇ ಅಲ್ಲ. ನಮ್ಮ ಸ್ಕೂಲ್ ಸಹ ಇಲ್ಲಿ ಬೆಟ್ಟದ ಹತ್ರನೇ ಇದ್ದಿದ್ದು. ಆ ಬೆಟ್ಟದ ಹತ್ರ ತುಂಬ ಬಿದಿರ್ಕೋಲು ಇರ್ತಿತ್ತು, ಗೊತ್ತು ತಾನೆ, ಬ್ಯಾಂಬೂ ಸ್ಟಿಕ್ಸು. ಆ ಬ್ಯಾಂಬೂ ಸ್ಟಿಕ್ಸಲ್ಲಿ ನಮ್ಮ ನಾರಾಯಣ ಸ್ವಾಮಿ ಸರು, ಮಂಜುನಾಥ್ ಸಾರು, ನಮ್ಮ ಮಂಜುಳಾ ಮೇಡಮ್ಮು, ಅವ್ರನ್ನ RVC ಸರ್ ಅಂತ ಕರೆದಿದ್ರು, ಅವ್ರನ್ನ ಶಂಕರಪ್ಪ ಸಾರು, ಕೋನಪ್ರೆಡ್ಡಿ ಸರ್ ಹೆಂಗೆ ಹೊಡಿತಾಯಿದ್ರು ಅಂದರೆ ಗುರು, ಕೈದಿನ ಹೊಡಿತಾರಲ್ಲ ಜೈಲಲ್ಲಿ, ಹಂಗೆ ಹೊಡೆದು ನಮ್ಗೆ ಪಾಠ ಕಳಿಸೋರೆ. ಸೊ ಅದರಲ್ಲಿ ಕೆಲವರೆಲ್ಲ ಕಂಪ್ನೀಸ್ಗೆ ಹೋಗ್ತಾರೆ, ಕೆಲವರು ಓನ್ ಬಿಸ್ನೆಸ್ ಮಾಡ್ಕೊಂಡು ಮನೆಯಲ್ಲೆಲ್ಲ ಇದ್ದಾರೆ. ಇನ್ ಕೇಸ್ ಯಾರಾದರೂ ನನ್ನ 10th ಕ್ಲಾಸ್ ಬ್ಯಾಚ್ಮೆಂಟ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಆ ವಿಡಿಯೋ ಇವ್ರಿಗೆ ಶೇರ್ ಮಾಡಿ. ನಾನು ತುಂಬ ಮಿಸ್ ಆಗ್ತೀನಿ ಆ ಡೇಸ್ ಎಲ್ಲ. ನಿಮ್ಮ 10th ಅಲ್ಲಿ ಇರೋ ಮೆಮೊರೀಸ್ನ ಕಮೆಂಟ್ ಸೆಕ್ಷನಲ್ಲಿ ಯಾರಿಗಾದರೂ ಸ್ವೀಟ್ ಮೆಮೊರಿ ಇದ್ದರೆ ಲೈಕ್ ಹಂಚ್ಕೊಳೋದು ಮಾತ್ರ ಹಾಕಿ, ಏನಂದರೆ ಅದು ಹಾಕಬೇಡಿ. ಈ ಥರ ನಾವು ಹೋಗಿದ್ವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನನ್ನ 10th ಮಾತ್ರ ಡೇಸು ಸಖತ್ತಾಗಂದರೆ ಸಖತ್ತಾಗಿತ್ತು. ಅದನ್ನು ನಾನೇ ಅಂತಲ್ಲ, 10th ಪ್ರತಿಯೊಬ್ಬ ಬ್ಯಾಚ್ಮೆಂಟ್ಸ್ಗೂ ಅದೊಂದು ಮೆಮೊರೇಬಲ್ ಬ್ಯಾಚು. ನಮಗೆ ನೈಟ್ ಕ್ಲಾಸಸ್ ಎಲ್ಲ ಇರ್ತಿತ್ತು, ಸಖತ್ತಾಗಿರ್ತಿತ್ತು. ನಾವು ಎಷ್ಟೋ ಸರಿ ಇದೇ ಬೆಟ್ಟದಲ್ಲಿ ಇಲ್ಲಿ ಕಲ್ಲು ಕಾಣಿಸ್ತಿದೆಯಲ್ಲ, ಈ ಕಲ್ಲು ಹತ್ರ ಸ್ವಲ್ಪ ಹಿಂದ್ಗಡೆಗೆ ಇವಾಗೆಲ್ಲ ಮರಗಿಡಗಳೆಲ್ಲ ಜಾಸ್ತಿ ಬಂದ್ಬಿಟ್ಟಿದೆ. ಅವಾಗಂದರೆ ಅಷ್ಟೊಂದು ಇರಲಿಲ್ಲ. ಇಲ್ಲಿ ಸೀತಾಫಲ ಕಾಯಿ ಕೂಡ ಸಿಕ್ತಿತ್ತು ನಮ್ಗಾಗ. ಸೀತಾಫಲ ಎಲ್ಲ ನೋಡಿದಿರಲ್ಲ, ಅದೇ ಗಿಡ ತೋರಿಸ್ತೀನಿ ನೋಡಿ ನಿಮಗೆ.
ಇದೇ ಗಿಡ ಅದು. ಅಲ್ಲಿಗೆ ಹೋಗೋಕ್ಕಾದ್ರೆ ಹೋಗ್ತೀನಿ. ಕಾಯಿಗಳು ಯಾವೂ ಬಿಟ್ಟಿರಲಿಲ್ಲ, ಇಲ್ಲಾಂದರೆ ತೋರಿಸಿದ್ದೆ ನಿಮಗೆ. ಆ ಸೀತಾಫಲ ಕಾಯಿಗಳೆಲ್ಲ ಇಲ್ಲೇ ನಾವು ಕಿತ್ತಿ ಹಣ್ಣಾಗೋಕ್ಕೆ ಅಲ್ಲೇ ಅದ್ರದ್ದು ಬುಡದಲ್ಲಿ ಇಕ್ತಿದ್ರಿ. ಅಷ್ಟೊಂದು ಒಳ್ಳೆ ಮೆಮೊರೀಸ್ ಇದೆ ನಂಗೆ 10th ಮಾತ್ರ. ಇದೇ ಬೆಟ್ಟದಲ್ಲೇ ಬುಕ್ಸ್ ಎಲ್ಲ ಮಚ್ಚಿಟ್ಬಿಟ್ಟು ಬೆಟ್ಟಕ್ಕೆ ಹೋಗ್ತಿದ್ವಿ ನಾವು. ಎಷ್ಟು ಬೇಗ ಬೆಟ್ಟ ಹತ್ತಿದ್ವಿ ಅಂದರೆ ಅಷ್ಟು ಬೇಗ ಬೆಟ್ಟ ಹತ್ತಿದ್ವಿ. ಚೆನ್ನಾಗಿದೆ ಆ ಡೇಸ್ ಎಲ್ಲ ಮತ್ತೆ ಬರೋಲ್ಲ. ಸರಿ, ಇಷ್ಟು ಹಂಚ್ಕೊಳಬೇಕು ಅಂತ ಅಂದ್ಕೊಂಡೆ, ಹಂಚ್ಕೊತಿದ್ದೀನಿ. ಎನಿವೇ ಈ ವಿಡಿಯೋ ಇಷ್ಟಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೊಂದು ವಿಡಿಯೋದಲ್ಲಿ, ಇನ್ನೂ ಒಳ್ಳೆ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದಕ್ಕೆ ಬರ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಿಸ್ ಇಸ್ ಅಭಿಷೇಕ್, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.